ಸೂಪರ್ ಸಾಫ್ಟ್ ಆಗಿರೋ ಇಡ್ಲಿ ಜೊತೆಗೆ ಒಂದೊಳ್ಳೆ ಸಖತ್ ಟೇಸ್ಟಿಯಾಗಿರೋ ಕೆಂಪು ನೀರ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನ ಮಾಡೋದು ತುಂಬಾನೇ ಈಸಿ, ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನ ಇಡ್ಲಿ, ದೋಸೆ ಮತ್ತೆ ಲಂಚ್ ಬಾಕ್ಸ್ ಕೂಡ ತಗೊಂಡು ಹೋಗ್ಬೋದು. ಕಾಯಿ ಚಟ್ನಿ ಮಾಡಿದ್ರೆ ಲಂಚ್ ಬಾಕ್ಸ್ಗೆ ಕೆಟ್ಟೋಗುತ್ತೆ ಅಂತ ಅನ್ನೋ ಹಾಗಿದ್ರೆ ಈ ರೀತಿ ಕೆಂಪು ನೀರ್ ಚಟ್ನಿನ ಒಂದ್ಸಲಿ ಟ್ರೈ ಮಾಡಿ, ಇದು ಕೆಡೋದಿಲ್ಲ. ಇದನ್ನ ಮಾಡೋದಕ್ಕೆ ಒಂದ್ ಬಾಣ್ಲಿನ ಬಿಸಿಗಿಟ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರದಲ್ಲಿ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, 4 ಎಸಳಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಮತ್ತೆ ಕಲರ್ಗೆ ತಕ್ಕಂತೆ ಒಣಮೆಣಸಿನ್ಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ 1 ಕಪ್ ಅಷ್ಟು ಹುರಿದಿರುವಂತ ಕಡಲೆ ಬೀಜನ ಸೇರಿಸ್ತಿದ್ದೀನಿ. ಹಸಿ ಕಡಲೆ ಬೀಜ ಸೇರಿಸೋದ್ರಿದ್ರೆ ಫಸ್ಟೇ ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಇದೆಲ್ಲ ಚೆನ್ನಾಗಿ ಹುರಿದಾದ ನಂತರ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರನ್ನ ಸೇರಿಸಿ ನುಣ್ಣದಾಗಿ ರುಬ್ಕೊಳ್ಬೇಕು. ಇದು ನೀರ್ ಚಟ್ನಿ ಆಗಿರೋದ್ರಿಂದ ನೋಡ್ಕೊಂಡು ಎಷ್ಟು ನೀರ್ ಬೇಕೋ ಅಷ್ಟನ್ನ ನೀರ್ ಸೇರಿಸ್ಕೊಂಡು ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೊಳ್ಬೇಕು. ಒಗ್ಗರಣೆ ಫುಲ್ ಆಪ್ಷನಲ್, ಬೇಕಿದ್ರೆ ಒಗ್ಗರಣೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗನ್ನ ಹಾಕಿ ಒಗ್ಗರಣೆನ ಈ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕೆಂಪು ನೀರ್ ಚಟ್ನಿ ರೆಡಿ. ಇದು ಇಡ್ಲಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಈ ತರ ಸಾಫ್ಟ್ ಆಗಿರೋ ಇಡ್ಲಿನ ಹೇಗ್ ಮಾಡೋದು ಮನೆಯಲ್ಲೇನೆ ಅಂತ ಪರ್ಫೆಕ್ಟ್ ಅಳತೆನಲ್ಲಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ರೆಸಿಪಿನ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶ್ರೀಗೌಡ ಚಾನಲ್. ಥ್ಯಾಂಕ್ ಯು.